ಎಲ್ಲರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನೀವು ಸಣ್ಣ ವ್ಯಾಪಾರಿಗಳಾಗಿದ್ದು ಗೂಗಲ್ ಪೇ, ಫೋನ್ ಪೇ ಇನ್ನಿತರ ಡಿಜಿಟಲ್ ಪೇಮೆಂಟ್ಗಳನ್ನು ತಗೊಳ್ಕೊಳ್ತಾ ಇದ್ದೀರಾ? ದಯಮಾಡಿ ನೋಡ್ಕೊಳ್ಳಿ. ಎಲ್ಲಾ ಡಿಜಿಟಲ್ ಪೇಮೆಂಟ್ಗಳು, ಫೋನ್ ಪೇ, ಗೂಗಲ್ ಪೇಗಳ ಪಾವತಿಗಳ ಮೇಲೆ GST ಡಿಪಾರ್ಟ್ಮೆಂಟ್ ನೋಟಿಸ್ಗಳನ್ನು ಕೊಡ್ಲಿಕ್ಕೆ ತಯಾರು ಮಾಡಿದೆ. ಹಲವಾರು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಗಳಿಗೆ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಬಹುತೇಕ ಈ ತರ ಡಿಜಿಟಲ್ ಪಾವತಿಗಳ ಮೇಲೆ ಅಂದ್ರೆ ಫೋನ್ ಪೇ ಮತ್ತು ಗೂಗಲ್ ಪೇ ಪಾವತಿಗಳ ಮೇಲೆ ನೋಟಿಸ್ಗಳನ್ನ ಕೊಡುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾಕೆ ನೋಟಿಸ್ ಕೊಡ್ತಾ ಇದ್ದಾರೆ? ಇದನ್ನ ಆಗುವಂತ ಪರಿಣಾಮಗಳೇನು? ಇದರಿಂದ ನೀವು ತಲೆಬಿಸಿ ಮಾಡ್ಕೊಳ್ಬೇಕಾ? ಅಗತ್ಯ ಇಲ್ಲ. ನಿಮಗೆ ಬಂದಿರತಕ್ಕಂತ ಎಲ್ಲಾ ಪಾವತಿಗಳು ನೀವು ಮಾರಾಟ ಮಾಡುವಂತ ವಸ್ತುಗಳ ಮೇಲಾಗಿದ್ರೆ ಅಥವಾ ನೀವು ಸಪ್ಲೈ ಮಾಡುವಂತಹ ಸರ್ವಿಸ್ಗಳ ಮೇಲಾಗಿದ್ರೆ, ಆ ಸರ್ವಿಸ್ ಮತ್ತೆ ಗೂಡ್ಸ್ ಗಳ ಒಟ್ಟು ಪ್ರಮಾಣ 40 ಲಕ್ಷ ರೂಪಾಯಿ ಮೀರಿದ್ರೆ, ಸೇವೆಗಳಲ್ಲಿ 20 ಲಕ್ಷ ಮೀರಿದ್ರೆ ನೀವು ಆಲೋಚನೆ ಮಾಡಬೇಕಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಅಥವಾ GST ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಸೆಕ್ಷನ್ 22 ಅಂತಿದೆ ಕಲಂ. ಅದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇರುವಂತಹ ಸೆಕ್ಷನ್. ಅದು ಆ ಸೆಕ್ಷನ್ ಅಲ್ಲಿ ಏನ್ ಹೇಳ್ತದೆ, ಯಾವುದೇ ವ್ಯಕ್ತಿಯು ಸರಕನ್ನು ಮಾರುವವನು ಅಂದ್ರೆ ಗೂಡ್ಸ್ ಮಾರುವವನು ತನ್ನ ವಹಿವಾಟನ್ನು 40 ಲಕ್ಷ ದಾಟಿದ್ರೆ ಆತ ರಿಜಿಸ್ಟ್ರೇಷನ್ ತೆಗೆದುಕೊಳ್ಳಲೇಬೇಕು. ಅಥವಾ ಸಪ್ಲೈ ಆಫ್ ಸರ್ವಿಸಸ್, ಈಗ ಸೇವೆ ಅಂತ ಕೊಟ್ರೆ, ಈಗ ಹೋಟೆಲ್ ಸೇವೆ ಅಡಿಯಲ್ಲಿ ಬರ್ತದೆ, ಹಾಗೆ ಕಾಂಟ್ರಾಕ್ಟರ್ಸ್ ಸೇವೆಯಲ್ಲಿ ಬರ್ತದೆ, ಹಾಗೆ ಇನ್ನಿತರ ಸೇವೆಗಳು ಸಹ ಈ ಸೇವೆಯ ಡೆಫಿನೇಷನ್ ಅಲ್ಲಿ ಬರ್ತದೆ. ಅಂತವರ ವಹಿವಾಟು 20 ಲಕ್ಷ ದಾಟಿದ್ರೆ ಅವರು ರಿಜಿಸ್ಟ್ರೇಷನ್ ಅನ್ನು ಪಡ್ಕೊಳ್ಳೇಬೇಕು. ಅದಕ್ಕೆ ಲಾಗು ಆಗುವಂತಹ ತೆರಿಗೆಯನ್ನ ಪಾವತಿ ಮಾಡಲೇಬೇಕು. ಈಗ ಬರ್ತಿರ್ತಕ್ಕಂಥ ನೋಟಿಸ್ಗಳಿಗೆ ನೀವು ತುಂಬಾ ತಲೆಬಿಸಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ನಿಮ್ಮೆಲ್ಲಾ ಪಾವತಿಗಳು ಸಹ ಮಾರಾಟ ಮಾಡುವ ವಸ್ತುಗಳ ಮೇಲೆ ಸ್ವೀಕರಿಸಿದ ಹಣ ಆಗಿದ್ರೆ ಮಾತ್ರ ನೀವು ತಲೆಬಿಸಿ ಮಾಡ್ಕೊಳ್ಬೇಕು. ವೈಯಕ್ತಿಕವಾಗಿ ನೀವು ಹಣವನ್ನ ಕೊಟ್ಟು ತೆಗೆದುಕೊಳ್ಳುವಂತ ಅಡ್ಜಸ್ಟ್ಮೆಂಟ್ಸ್, ಮನಿ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಇದ್ರೆ ನೀವು ತಲೆಬಿಸಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಆದುದರಿಂದ ಯಾವುದೇ ನೋಟಿಸ್ ಇಲಾಖೆ ಕೊಟ್ಟಿದ್ರೆ ಅದಕ್ಕೆ ನಿಮ್ಮ ಎಲ್ಲಾ ವಿವರಗಳನ್ನ ಕ್ರೋಢೀಕರಿಸಿ, ನಿಮ್ಮ ವಹಿವಾಟು 40 ಲಕ್ಷ ಒಳಗಡೆ ಇಲ್ಲ ಅಂತ ಹೇಳಿ ನೀವು ಎಲ್ಲಾ ದಾಖಲೆಗಳನ್ನು ಕೊಟ್ರೆ ನಿಮ್ಮ ನೋಟಿಸಿಗೆ ಸಮಾಪ್ತಿ ಆಗುವಂತಹ, ಕ್ಲೋಸರ್ ಆಗುವಂತಹ ಪ್ರಕ್ರಿಯೆ ಡಿಪಾರ್ಟ್ಮೆಂಟ್ ಇಂದ ಪ್ರಾರಂಭ ಆಗ್ತದೆ. ಬಂಧುಗಳೇ, GST ರಿಜಿಸ್ಟ್ರೇಷನ್ ಬಗ್ಗೆ ನಾನು ಹೇಳಿದೆ. ಸೆಕ್ಷನ್ 22, 23, 24 ಮತ್ತೆ ಮುಂದೆ ಹೋಗ್ತದೆ. ಆದ್ರೆ ವಹಿವಾಟನ್ನ ಅಲ್ದಲೆ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಬಗ್ಗೆನೂ ಮಾತಾಡ್ಲಿಕ್ಕಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ.